ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು. ಬೆಳ್ಳಂದೂರು ಬಳಿ ಹೊಂಡ ಗುಂಡಿ ರಸ್ತೆಯಲ್ಲಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಕಿತ್ತೋದ್ ರಸ್ತೆ ವಿರುದ್ಧ ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿತ್ತೋದ್ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚಾರ. ಹದಗೆಟ್ಟ ರಸ್ತೆ ವಿರುದ್ಧ ಪ್ರತಿಭಟನೆ, ಪಾಲಿಕೆ ವಿರುದ್ಧ ಕಿಚ್ಚು. ಬೆಂಗಳೂರಲ್ಲಿ ಅತಿ ಹೆಚ್ಚು ಐಟಿ-ಬಿಟಿ ಕಂಪನಿಗಳು ಇರೋದು ಮಹದೇವಪುರ ಬಳಿಯ ಬೆಳ್ಳಂದೂರಲ್ಲಿ. ಅಪಾರ್ಟ್ಮೆಂಟ್ ನಿವಾಸಿಗಳು, ಪ್ರತಿಷ್ಠಿತರು ಇಲ್ಲಿ ವಾಸವಾಗಿದ್ದಾರೆ. ಬೆಳ್ಳಂದೂರು ಕಾಡುಬೀಸನಹಳ್ಳಿ ಬಳಿ ಇರೋ ರಸ್ತೆಯಲ್ಲಿ ನಿತ್ಯ ಸಾವಿರಾರು ಜನ ಸಂಚಾರ ಮಾಡ್ತಾರೆ. ಆದರೆ ಹಲವು ತಿಂಗಳುಗಳಿಂದ ರಸ್ತೆ ಹದಗೆಟ್ಟಿದ್ದು, ಡಾಂಬರ್ ಕಿತ್ತು ಬಂದಿದೆ. ಗಂಡಾಗುಂಡಿ ರಸ್ತೆಯಲ್ಲಿ ವಾಹನ ಸವಾರರು ಕಷ್ಟದಲ್ಲೇ ಓಡಾಡುತ್ತಿದ್ದಾರೆ. ಧೂಳು ಮೇಲೇಳುತ್ತಿದ್ದು ಪಾದಚಾರಿಗಳಿಗೂ ತೊಂದರೆ ಆಗ್ತಿದೆ. ಬೈಕ್ ಸವಾರರು ಚೂರು ಎಚ್ಚರ ತಪ್ಪಿದ್ರೂ ಪ್ರಾಣಕ್ಕೆ ಕುತ್ತು ಬರೋದು ಫಿಕ್ಸ್ ಆಗಿದೆ. ಬಿಬಿಎಂಪಿ ಹಾಗೂ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ರೋಡ್ ಕಂಡೀಷನ್ ತುಂಬಾ ಹಾಳಾಗಿದೆ. ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬಂದು ಸ್ವಲ್ಪ ಜಲ್ಲಿ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ. ಇದಕ್ಕೆ ಫುಲ್ ಅಸ್ಫಾಲ್ಟಿಂಗ್ ಮಾಡಬೇಕು ಅವರು. ಇನ್ನು ಹದಗೆಟ್ಟಿರೋ ರಸ್ತೆಯನ್ನ ಸರಿಪಡಿಸುವಂತೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ತಲೆ ಕೆಡಿಸ್ಕೊಳ್ತಿಲ್ಲ. ಕಿತ್ತೋದ್ ರಸ್ತೆಯಿಂದ ವಾಹನ ಡ್ಯಾಮೇಜ್ ಆಗ್ತಿದೆ. ಇದರಿಂದ ರೊಚ್ಚಿಗೆದ್ದ ಅಪಾರ್ಟ್ಮೆಂಟ್ ನಿವಾಸಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಕೂಡಲೇ ರಸ್ತೆಯನ್ನ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಇನ್ ಬಿಟ್ವೀನ್ ಟೂ ವೀಲರ್, ಆಟೋ ಇವ್ರಿಗೆ ಮೇಜರ್ ಎಫೆಕ್ಟ್ ಆಗಿದೆ. ಯಾಕೆಂದರೆ ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಮಾಮೂಲಿ ಚಿಕ್ಕ ಜಲ್ಲಿ ಅದು ಇದು ಹತ್ತಿರ ಸಾಕು ಬಿದ್ದೋಗ್ಬಿಡುತ್ತೆ. ಸೊ ಮೇಜರ್ ಅಂದರೆ ಎಲ್ಲ ಇಲ್ಲೇ ಹೋಗೋದ್ರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಟೂ ವೀಲರ್ಗಂತೂ ಫುಲ್ ತುಂಬ ಸಮಸ್ಯೆ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಲ್ಲಿ ಹೊಂಡಗುಂಡಿ ರಸ್ತೆ, ಕಿತ್ತೋದ್ ರೋಡ್ಗಳಿಂದ ವಾಹನ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.